ಮೈಲೇಜ್ ಎಷ್ಟು ಕೊಡುತ್ತೆ. ಬೈಕ್ ಪ್ರೋಸ್ ಅಂಡ್ ಕಾನ್ಸ್ ತಿಳ್ಕೊಳ್ಳೋಣ ಬನ್ನಿ. ಹಿಂದ್ಗಡೆ ಗ್ರಾಬ್ ರೇಲ್ ಇಲ್ಲ, ಕಂಪ್ನಿದೇ ಆಕ್ಸೆಸರೀಸ್, ಅದು ನಾನು ಹಾಕ್ಸ್ಕೊಂಡಿರೋದು. ಬಾರ್ ಅಂಡ್ ವೆಯ್ಟ್ಸ್ ಬರುತ್ತೆ, ಅದನ್ನ ರಿಮೂವ್ ಮಾಡಿಸಿ ಇದನ್ನ ಹಾಕಿಸಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ವೈಬ್ರೇಷನ್ಸ್ ಬರುತ್ತೆ ರಿಮೂವ್ ಮಾಡಿಸಿರೋದ್ರಿಂದ. ಈಗ ನೀವು 3rd ಗೇರ್ ಅವ್ರ 4th ಗೇರ್ ಅಲ್ಲೇ ಮೂವ್ ಮಾಡ್ತೀರಾ, ಅಷ್ಟು ಪವರ್ ಸಿಗಲ್ಲ. 155cc ಸೆಗ್ಮೆಂಟ್ ಅಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸಿಟಿ ಒಳಗಡೆ ಒಂದು 45 ತನಕ ಮೈಲೇಜ್ ಕೊಡುತ್ತೆ. ಲಾಂಗ್ ಹೋಗ್ತೀರಾ ಅಂದ್ರೆ 50+ ಕೊಡುತ್ತೆ ಮೈಲೇಜ್. ರೈಡಿಂಗ್ ಪೋಸ್ಟರ್ ತುಂಬಾ ಕಂಫರ್ಟಬಲ್. ಹ್ಯಾಂಡಲ್ ಬಾರ್ ಸ್ವಲ್ಪ ಮೇಲ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. ಪಿಲಿಯನ್ಗೆ ಕಂಫರ್ಟಬಲ್ ಆಗಿ ಕೂರ್ಬೋದು. ABS ತುಂಬಾ ಚೆನ್ನಾಗಿದೆ, ಡ್ಯುಯಲ್ ಚಾನೆಲ್ ABS ಇದೆ. ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಬ್ರೇಕ್ ಆಗಲಿ ಅವ್ರ ವಾಟರ್ ಇರೋ ಪ್ಲೇಸಸ್ ಅಲ್ಲಿ ಸ್ಕಿಡ್ ಆಗೋದಾಗ್ಲಿ ಇವತ್ತರೆಗೂ ಏನು ಫೇಸ್ ಮಾಡಿಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಡಿಸ್ಪ್ಲೇ, ಸಸ್ಪೆನ್ಷನ್ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಏನು ಪ್ರಾಬ್ಲಮ್ ಇಲ್ಲ. ಲೈಟ್ ಮ್ಯಾಟರ್ ಆಗುತ್ತೆ, ಮ್ಯಾನೇಜಬಲ್, ಅಷ್ಟೊಂದು ತೀರಾ ಏನು ಡ್ರಾಬ್ಯಾಕ್ ಇಲ್ಲ. ಇಂಜಿನ್ ಹೀಟಿಂಗ್ ಇಶ್ಯೂಸ್ ಏನು ಇಲ್ಲ. ಸೇಮ್ MT-15 ಮತ್ತೆ R15 ಎರಡೂ ಸೇಮ್ ಇಂಜಿನ್, ಅದೇ ಸೇಮ್ ಪವರ್ ಡೆಲಿವರಿ ಆಯ್ತು, ಎಲ್ಲದೂ ಸೇಮ್ ಇದೆ. ಟೈರ್ ಗ್ರಿಪ್ ಚೆನ್ನಾಗಿದೆ ಬ್ರೋ, ಹ್ಯಾಂಡಲ್ ರೇಡಿಯಸ್ ಚೆನ್ನಾಗಿದೆ. ಬಟ್ ಇದು 2,10,000 ಗೆ ಆನ್ ರೋಡ್ ಗೆ ಬೆಂಗಳೂರಲ್ಲಿ ಸಿಗುತ್ತೆ. ಸರ್ವಿಸ್ ಕಾಸ್ಟ್ ಏನ್ ಜಾಸ್ತಿ ಆಗಲ್ಲ, ಅರೌಂಡ್ 2,000 ಒಳಗಡೆ ಬರುತ್ತೆ.